ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಕ್ಷೇತ್ರವು ಶ್ರೀ ಸುಂದರರಾಜಸ್ವಾಮಿಯ ಅವತಾರ ಮಹೋತ್ಸವದಲ್ಲಿ ಆಧ್ಯಾತ್ಮಿಕತೆಯನ್ನು ಹೊರಹೊಮ್ಮಿತು. ಸ್ನಪನ ತಿರುಮಂಜನ, ಊಂಜಲ್ ಸೇವೆ, ಹನುಮಂತ ವಾಹನ ಸೇವೆಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯವಿತ್ತ ಸ್ವಾಮಿ ಅಮ್ಮನವರು. ಅಲಿಪಿರಿ ತನಿಖಾ ಕೇಂದ್ರದ ಬಗ್ಗೆ ಸಮೀಕ್ಷೆ ನಡೆಸಿದ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್. ಭಕ್ತರ ಭದ್ರತೆ, ಟೋಲ್ ಪ್ಲಾಜಾ ಪುನರುದ್ದೀಕರಣ, ಭಕ್ತರ ಸೌಕರ್ಯದ ಬಗ್ಗೆ ಅಧಿಕಾರಿಗಳಿಗೆ ಆದೇಶಿಸಿದ ಟಿಟಿಡಿ ಇಒ. ಟಿಟಿಡಿ ಆಲಯಗಳಲ್ಲಿ ಕ್ರಮಬದ್ಧವಾಗಿ ನಿರ್ವಹಿಸಿದ ಯೋಗ ಕಾರ್ಯಕ್ರಮ. ಸೂರ್ಯ ನಮಸ್ಕಾರ, ಆಸನಗಳನ್ನು ಉತ್ಸಾಹದಿಂದ ಮಾಡಿದ ಉಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು. ತಿರುಚಾನೂರು ಕ್ಷೇತ್ರದಲ್ಲಿ ಸುಂದರರಾಜಸ್ವಾಮಿಯವರ ಅವತಾರ ಮಹೋತ್ಸವವು ಅತ್ಯಂತ ವೈಭವದಿಂದ ನೆರವೇರುತ್ತಿವೆ. ಉತ್ಸವಗಳ ಅಂಗವಾಗಿ 2ನೇ ದಿನ ಬುಧವಾರ ಸ್ವಾಮಿಯವರಿಗೆ ಸ್ನಪನ ತಿರುಮಂಜನ, ಊಂಜಲ್ ಸೇವೆ, ಹನುಮಂತ ವಾಹನ ಸೇವೆಗಳನ್ನು ಘನವಾಗಿ ನಿರ್ವಹಿಸಿದರು. ತಿರುಚಾನೂರು ಕ್ಷೇತ್ರವು ಉತ್ಸವ ಕಾಂತಿಗಳೊಂದಿಗೆ ಶೋಭಿಸುತ್ತಿದೆ. ಒಂದು ಬದಿಯಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ನಿತ್ಯ ಪೂಜಾ ಕೈಂಕರ್ಯಗಳು, ಮತ್ತೊಂದೆಡೆ ಶ್ರೀ ಸುಂದರರಾಜಸ್ವಾಮಿಯವರ ಅವತಾರೋತ್ಸವಗಳೊಂದಿಗೆ ಆಲಯದ ಪ್ರಾಂಗಣ ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತಿದೆ. ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಆಸೀನರಾದ ಶ್ರೀ ಸುಂದರರಾಜಸ್ವಾಮಿಯವರಿಗೆ ಅವತಾರ ಮಹೋತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನಂ ವಿಜೃಂಭಣೆಯಿಂದ ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ 2ನೇ ದಿನ ಬುಧವಾರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಲಯದ ಶ್ರೀ ಕೃಷ್ಣಸ್ವಾಮಿ ಮುಖಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರಾಗಿಸಿದರು. ಆನಂತರ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತಿತರ ವೈದಿಕ ಕ್ರತುವುಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯ ವೇದಮಂತ್ರೋಚ್ಚಾರಣೆಗಳ ನಡುವೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಚಂದನದಂತಹ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಸ್ವಾಮಿಯವರಿಗೆ ಪಾಂಚರಾತ್ರ ಆಗಮುಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ಬಳಿಕ ಸ್ವಾಮಿ ಅಮ್ಮನವರಿಗೆ ಪುಷ್ಪಮಾಲೆಗಳಿಂದ ಪ್ರತ್ಯೇಕವಾಗಿ ಅಲಂಕರಿಸಿ ನಿವೇದನೆಯನ್ನು ಸಮರ್ಪಿಸಿ ಆನಂತರ ಕರ್ಪೂರ ಕುಂಭ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಇನ್ನು ಅವತಾರ ಮಹೋತ್ಸವಗಳ ಅಂಗವಾಗಿ ಸಾಯಂ ಸಂಧ್ಯಾ ವೇಳೆ ಆಹ್ಲಾದಕರ ವಾತಾವರಣದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ಊಂಜಲ್ ಸೇವೆ ನೇತ್ರ ಪರ್ವವಾಗಿ ನಿರ್ವಹಿಸಿದರು. ಆನಂತರ ವೇದನಾದಗಳೊಂದಿಗೆ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನೆರವೇರಿತು. ಇದಾದ ಬಳಿಕ ಬುಧವಾರ ರಾತ್ರಿ ಸುಂದರರಾಜಸ್ವಾಮಿಯವರಿಗೆ ಹನುಮಂತ ವಾಹನ ಸೇವೆ ನಯನಾನಂದಕರವಾಗಿ ನಿರ್ವಹಿಸಿದರು. ಸ್ವರ್ಣಾಭರಣಗಳು, ಸುಗಂಧಭರಿತ ಪುಷ್ಪಗಳೊಂದಿಗೆ ಸುಂದರರಾಜಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಹನುಮಂತ ವಾಹನದಲ್ಲಿ ಆಸೀನರನ್ನಾಗಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ತಿರುಚಾನೂರು ಕ್ಷೇತ್ರ ಮಾಡಬೀದಿಗಳಲ್ಲಿ ಸುಂದರರಾಜಸ್ವಾಮಿಯವರ ಹನುಮಂತ ವಾಹನ ಸೇವೆ ನಯನ ಮನೋಹರವಾಗಿ ಸಾಗಿತು.
ತಿರುಮಲ ತಿರುಪತಿ ದೇವಸ್ಥಾನವು ಆಧುನಿಕ ಸಾಂಕೇತಿಕ ಪರಿಜ್ಞಾನದೊಂದಿಗೆ ಭಕ್ತರಿಗಾಗಿ ಆಗಿಂದಾಗಲೇ ಅನೇಕ ನವೀನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿವೆ. ಇದರ ಅಂಗವಾಗಿ ತಿರುಪತಿಯ ಟಿಟಿಡಿ ಪರಿಪಾಲನಾ ವಿಭಾಗದಲ್ಲಿ ಬುಧವಾರ ಇಒ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿರೊಂದಿಗೆ ಕೂಡಿ ಸಮೀಕ್ಷಾ ಸಮಾವೇಶವನ್ನು ನಿರ್ವಹಿಸಿದರು. ಮುಂಬರುವ 2 ದಶಕಗಳಲ್ಲಿ ಭಕ್ತರಿಗೆ ಬೇಕಾಗುವ ಸೌಲಭ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಲಿಪಿರಿ ಟೋಲ್ ಪ್ಲಾಜಾ ಪುನರುದ್ಧಾರ, ಪ್ರತ್ಯೇಕ ಭದ್ರತೆ ಅಂಶಗಳ ಬಗ್ಗೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಟಿಟಿಡಿ ಇಒ ಮಾರ್ಗದರ್ಶನವನ್ನು ನೀಡಿದರು. ತಿರುಮಲ ಶ್ರೀವಾರಿ ದರ್ಶನಾರ್ಥ ಬರುವ ಭಕ್ತರ ಸೌಕರ್ಯಾರ್ಥ ಆಧುನಿಕ ಸೌಕರ್ಯಗಳೊಂದಿಗೆ ಟೋಲ್ ಪ್ಲಾಜಾ ಪುನರುದ್ಧಾರಕ್ಕಾಗಿ ರೂಪುರೇಷೆಗಳನ್ನು ಪ್ರಾರಂಭಿಸಬೇಕು ಎಂದು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ತಿಳಿಸಿದರು. ಹಾಗೆಯೇ ಹೆಚ್ಚಿನ ಭದ್ರತೆಗಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿರೊಂದಿಗೆ ಇಒ ಶ್ಯಾಮಲಾರಾವ್ ಬುಧವಾರ ಸಮೀಕ್ಷೆಯನ್ನು ನಿರ್ವಹಿಸಿದರು. ಮೊದಲಿಗೆ ಅಲಿಪಿರಿ ಟೋಲ್ ಪ್ಲಾಜಾದ ಬಳಿ ಆಧುನಿಕ ಸೌಕರ್ಯಗಳು, ಪ್ರತಿಷ್ಠಿತ ಭದ್ರತೆ ಮತ್ತಿತರ ಅಂಶಗಳ ಬಗ್ಗೆ ಜಿಎಂಆರ್ ಗ್ರೂಪ್ಸ್ನ ರಾಕ್ ಸಂಸ್ಥೆಯ ವತಿಯಿಂದ ಅವರ ಪ್ರತಿನಿಧಿಗಳು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ನೀಡಿದರು. ಭಕ್ತರು ತಮ್ಮ ಲಗೇಜ್ಗಳನ್ನು ಸ್ವೀಕರಿಸುವ ಸ್ಕ್ಯಾನಿಂಗ್ ಪ್ರಸ್ತುತವಾಗಿ ತೆಗೆದುಕೊಳ್ಳುವ ಸಮಯ, ಅದರಿಂದ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಭಕ್ತರಿಗೆ ಸೌಕರ್ಯವಾಗುವ ಹಾಗೆ ವಾಹನಗಳು ಲಗೇಜ್ ಸ್ಕ್ಯಾನಿಂಗ್ ಮಾಡುವುದಕ್ಕಾಗಿ ಜಿಎಂಆರ್ ಅನುಬಂಧ ಸಂಸ್ಥೆಯ ಪ್ರತಿನಿಧಿಗಳಿಗೆ ಇಒ ಸೂಚಿಸಿದರು. ಅಲಿಪಿರಿ ಚೆಕ್ ಪಾಯಿಂಟ್ ಬಳಿ ಟೇಕಿಂಗ್ ಸಮಯವನ್ನು ಕಡಿತಗೊಳಿಸಬೇಕು, ದೀರ್ಘಕಾಲಿಕ ಪರಿಷ್ಕಾರದ ಮಾರ್ಗಗಳನ್ನು ತಿಳಿಸಬೇಕು ಎಂದರು. ಟಿಟಿಡಿ ವಿಜಿಲೆನ್ಸ್ ವಿಭಾಗವು ಪ್ರತ್ಯೇಕವಾಗಿ ಜಾಗೃತೆಯನ್ನು ತೆಗೆದುಕೊಂಡು ಭಕ್ತರ ಲಗೇಜ್ ವಾಹನಗಳ ಸ್ಕ್ಯಾನಿಂಗ್ನಲ್ಲಿ ಲೋಪವಿಲ್ಲದ ಹಾಗೆ ಕಾರ್ಯವನ್ನು ಮಾಡಬೇಕು ಎಂದು ಆದೇಶಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಕ್ ಸಂಸ್ಥೆ ಸಿಇಒ ಅಮಿತ್ ದಾರ್, ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಸಿವಿಎಸ್ಒಗಳಾದ ಮುರಳಿ ಕೃಷ್ಣ, ಸಿಇ ಸತ್ಯನಾರಾಯಣ, ಇಇ ವೇಣುಗೋಪಾಲ್, ಐಟಿಜಿಎಂ ಶೇಷಾರೆಡ್ಡಿ, ವಿಜಿಒಗಳಾದ ಸದಾಲಕ್ಷ್ಮಿ, ರಾಮ್ಕುಮಾರ್, ಸುರೇಂದ್ರ, ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ತಿರುಮಲ ಶ್ರೀನಿವಾಸನ ದರ್ಶನಕ್ಕೆ ತೆರಳಿದರು. ಆಲಯದ ಬಳಿ ಆಗಮಿಸಿದ ಸ್ವಾಮೀಜಿಯವರನ್ನು ಟಿಟಿಡಿ ಆಲಯದ ಪ್ರಧಾನ ಅರ್ಚಕರಾದ ಶ್ರೀ ವೇಣುಗೋಪಾಲ ದೀಕ್ಷಿತರು, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮತ್ತು ಗುರುರಾಜ್ ರವರು ಇಸ್ತಿಕಫಾಲ್ ಮರ್ಯಾದೆಯೊಂದಿಗೆ ಸ್ವಾಗತಿಸಿ ದರ್ಶನದ ಏರ್ಪಾಟನ್ನು ಮಾಡಿದರು. ದರ್ಶನದ ನಂತರ ಶ್ರೀಗಳು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅದ್ಭುತವಾದಂತಹ ದಿನ ನೇತ್ರ ದರ್ಶನ. ನನಗೆ ಬಹಳ ಸಂತೋಷವಾದಂಥದ್ದು. 7 ಬೆಟ್ಟಗಳಂದರೆ ನಮ್ಮ ಶರೀರದಲ್ಲಿ 7 ಚಕ್ರಗಳು. ಅಂಥ 7 ಚಕ್ರಗಳನ್ನು ದಾಟಿಕೊಂಡು ಸ್ವಾಮಿ ಸಹಸ್ರಾರದಲ್ಲಿದ್ದಾನೆ. ಈ ಸ್ವಾಮಿ ಒಂದು ಅವತಾರ ಕಲಿಯುಗದಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ಈ ಕಲಿ ಪ್ರಭಾವ ತುಂಬ ಇದೆ. ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರವಾಗಿ ವೈಕುಂಠ
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸ್ಟುಡಿಯೋದಲ್ಲಿ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಜೂನ್ 21ರಂದು ನಿರ್ವಹಿಸಲಿರುವ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಈ ಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮವು ತಿರುಮಲ ತಿರುಪತಿ ದೇವಸ್ಥಾನಗಳು ತಿರುಪತಿ ಅಧಿಕಾರಿಗಳ ಆದೇಶದ ಮೇರೆಗೆ ಈ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ವಿಶ್ವಬಂಧು ಡಾಕ್ಟರ್ ನಾಗೇಶ್ವರರವರ ನೇತೃತ್ವದಲ್ಲಿ ಬೆಂಗಳೂರಿನ ವಿವಿಧ ಶಾಲಾ ವಿದ್ಯಾರ್ಥಿಗಳು ಹಾಗೂ ಯೋಗ ಶಿಕ್ಷಕರು ಪಾಲ್ಗೊಂಡು ಯೋಗಾಭ್ಯಾಸವನ್ನು ಮಾಡಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಮತ್ತು ಹಿಂದೂ ಧರ್ಮ ಪ್ರಚಾರ ಪರಿಷತ್ತಿನ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಟಿಟಿಡಿ ಆಲಯಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪುರಸ್ಕರಿಸಿ ಗುರುವಾರ ಯೋಗಾಸನ ಮತ್ತು ಸೂರ್ಯ ನಮಸ್ಕಾರವನ್ನು ನಿರ್ವಹಿಸಿದರು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದ ಎದುರುಗಡೆ ಇರುವ ರಥಮಂಟಪದ ಬಳಿ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿ, ಶ್ರೀವಾರಿ ಸೇವಕರು ಯೋಗಾಸನವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿದರು. ಶಿಕ್ಷಕರು ಇವರಿಗೆ ಸರಿಯಾದ ರೀತಿಯಲ್ಲಿ ಆಸನಗಳನ್ನು ಮಾಡಿಸಿದರು. ಹಾಗೆಯೇ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದ ಉತ್ತರ ಮಾಡಬೀದಿಯಲ್ಲಿರುವ ಅರ್ಚಕ ನಿಲಯಂ ಬಳಿ ಯೋಗಾಸನ, ಸೂರ್ಯ ನಮಸ್ಕಾರವನ್ನು ಮಾಡಿದರು. ಪ್ರಮುಖ ಯೋಗ ಶಿಕ್ಷಕರಾದ ಜಗದೇಕ ಪ್ರತಾಪ್ ಆಧ್ವರ್ಯದಲ್ಲಿ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿಗಳು ಯೋಗಾಸನವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಆಲಯದ ಡೆಪ್ಯೂಟಿ ಇಒ ಶಾಂತಿ, ಎಇಒ ಮುನಿಕೃಷ್ಣ ರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಟಿಟಿಡಿ ವಿಶ್ವಸಂಸ್ಥೆಗಳಲ್ಲಿ ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನು ಅತ್ಯಂತ ಘನವಾಗಿ ನಿರ್ವಹಿಸಲಿದ್ದಾರೆ. ಈ ಸಂದರ್ಭವಾಗಿ ಗುರುವಾರ ತಿರುಪತಿಯಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಹಲವು ಪಾಠಶಾಲೆಗಳಲ್ಲಿ, ಕಲಾಶಾಲೆಗಳಲ್ಲಿ ಯೋಗಾಂಧ್ರ ಕಾರ್ಯಕ್ರಮಗಳು ಉತ್ಸಾಹಭರಿತ ವಾತಾವರಣದಲ್ಲಿ ನೆರವೇರಿಸಲಾಯಿತು. ಕೇಂದ್ರ ಸರ್ಕಾರದ ಆಧ್ವರ್ಯದಲ್ಲಿ ಈ ತಿಂಗಳ 21ನೇ ತಾರೀಕಿನಂದು ಯೋಗಾಂಧ್ರ ಕಾರ್ಯಕ್ರಮಗಳು ಉನ್ನತ ಮಟ್ಟದಲ್ಲಿ ನೆರವೇರುತ್ತಿವೆ. ಇದರ ಅಂಗವಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಉಭಯ ತೆಲುಗು ರಾಜ್ಯಗಳಲ್ಲಿ ಜೂನ್ 15ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಯೋಗಾಂಧ್ರ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿರುವರು. ಈ ಸಂದರ್ಭವಾಗಿ ಗುರುವಾರ ಟಿಟಿಡಿ ಆಧ್ವರ್ಯದಲ್ಲಿ ಹಲವು ವಿದ್ಯಾಸಂಸ್ಥೆಗಳಲ್ಲಿ ಯೋಗಾಸನ ಕಾರ್ಯಕ್ರಮ ನೆರವೇರಿತು. ತಿರುಪತಿಯ ಮಹಾತಿ ಕಲಾಕ್ಷೇತ್ರದ ಸಮೀಪದಲ್ಲಿರುವ ಶ್ರೀ ವೆಂಕಟೇಶ್ವರ ಉನ್ನತ ಪಾಠಶಾಲೆಯ ಪ್ರಧಾನ ಪ್ರಾಂಶುಪಾಲರಾದ ಜೆ ಸಂಧ್ಯಾ ಉಪಾಧ್ಯಾಯರು, ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಯೋಗಾಂಧ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಸನ ಮಾಡಿದರು. ಹಾಗೆಯೇ ತಿರುಪತಿಯ ನ್ಯಾಯಾಲಯದ ಪ್ರಾಂಗಣದ ಎದುರಿಗೆ ಇರುವ ಶ್ರೀ ಕೋದಂಡರಾಮಸ್ವಾಮಿ ಉನ್ನತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು ಎಂ ಸುರೇಂದ್ರ ಬಾಬು, ಇತರ ಅಧ್ಯಾಪಕರು, ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿದರು. ತಿರುಪತಿಯ ಕೆಟಿ ರೋಡ್ನಲ್ಲಿರುವ ಶ್ರೀ ಗೋವಿಂದರಾಜಸ್ವಾಮಿ ಉನ್ನತ ಪಾಠಶಾಲೆಯಲ್ಲಿ ಶ್ರೀ ವೆಂಕಟೇಶ್ವರ ಪ್ರಾಂತ್ಯ ಉನ್ನತ ಪಾಠಶಾಲೆಗಳ ಸಂಯುಕ್ತವಾಗಿ ಯೋಗ ದಿನೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನ ಉಪಾಧ್ಯಾಯರಾದ ಚಂದ್ರಯ್ಯ ಆಧ್ವರ್ಯದಲ್ಲಿ ಅಧ್ಯಾಪಕರು, ವಿದ್ಯಾರ್ಥಿ ಬೃಂದವು ಸಾಮೂಹಿಕವಾಗಿ ಯೋಗಾಸನವನ್ನು ಮಾಡಿದರು. ಅದೇ ರೀತಿ ತಿರುಪತಿ ಬಾಲಾಜಿ ಕಾಲೋನಿ ಸಮೀಪದ ಶ್ರೀ ಪದ್ಮಾವತಿ ಬಾಲಕಿಯರ ಉನ್ನತ ಪಾಠಶಾಲೆ ಆವರಣದಲ್ಲಿ ವಿದ್ಯಾರ್ಥಿನಿಯರು ಅಧ್ಯಾಪಕರೊಂದಿಗೆ ಯೋಗಾಸನವನ್ನು ಮಾಡಿದರು. ಇನ್ನು ತಾಟಿತೋಪು ಬಳಿ ಇರುವ
ಶ್ರೀ ಕಪಿಲೇಶ್ವರ ಸ್ವಾಮಿ ಉನ್ನತ ಪಾಠಶಾಲೆಯ ಪ್ರಾಂಗಣದಲ್ಲಿ ಪ್ರಧಾನ ಅಧ್ಯಾಪಕರು ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಯೋಗಾಂಧ್ರ ಕಾರ್ಯಕ್ರಮ ನೆರವೇರಿತು. ಹಾಗೆಯೇ ತಿರುಪತಿಯ ಟಿಟಿಡಿ ಶ್ರೀ ವೆಂಕಟೇಶ್ವರ ಸಂಗೀತ ನೃತ್ಯ ಕಲಾಶಾಲೆ ಪ್ರಾಂಗಣದಲ್ಲಿ ಅಧ್ಯಾಪಕರು, ಉಪಾಧ್ಯಾಯರು, ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಸೂರ್ಯ ನಮಸ್ಕಾರವನ್ನು ಮಾಡಿದರು. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ಕೇಂದ್ರ ಸರ್ಕಾರದ ಮೇರೆಗೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಸಂತಸದ ಸಂಗತಿ. ಇದರ ಅಂಗವಾಗಿ ತಮಿಳುನಾಡು ರಾಜ್ಯ ಚೆನ್ನೈನ ಟಿಟಿಡಿ ಸಮಾಚಾರ ಕೇಂದ್ರದಲ್ಲಿ ಗುರುವಾರ ಬೆಳಗ್ಗೆ ಯೋಗ ಕಾರ್ಯಕ್ರಮ ನಡೆಯಿತು. ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿ ಉತ್ಸಾಹದಿಂದ ಪಾಲ್ಗೊಂಡು ಯೋಗಾಸನ ಮಾಡಿದರು. ಹಾಗೆಯೇ ಚೆನ್ನೈನ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದ ಪ್ರಾಂಗಣದಲ್ಲಿ ನಿರ್ವಹಿಸಿದ ಯೋಗ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿಗಳು ಪಾಲ್ಗೊಂಡು ಯೋಗಾಭ್ಯಾಸವನ್ನು ಮಾಡಿದರು. ಇನ್ನು ಕನ್ಯಾಕುಮಾರಿಯಲ್ಲಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಯೋಗ ಕಾರ್ಯಕ್ರಮವನ್ನು ಉತ್ಸಾಹದಿಂದ ನಿರ್ವಹಿಸಿದರು. ಯೋಗದಲ್ಲಿ ಭಾಗಿಯಾದವರು ಶ್ರದ್ಧೆಯಿಂದ ಸೂರ್ಯ ನಮಸ್ಕಾರ, ಯೋಗಾಸನವನ್ನು ಮಾಡಿ ಆರೋಗ್ಯದ ಬಗ್ಗೆ ಜ್ಞಾನವನ್ನು ಪಡೆದರು. ಉಡುಪಿಯ ಕಾಪುವಿನ 3ನೇ ಮಾರಿಯಮ್ಮನ ದೇವಸ್ಥಾನದಲ್ಲಿ ಶತಚಂಡಿಕಾ ಯಾಗವು ಜರುಗಿತು. ಇದರ ಅಂಗವಾಗಿ ಸಪ್ತಶತಿ ಪಾರಾಯಣವನ್ನು ಮಾಡಿ ಸಪ್ತಶತಿಯ ಪೂಜೆಯು ನೆರವೇರಿತು. ರಾತ್ರಿ ಅರಣಿ ಮಥನ, ಅಗ್ನಿಜನನ, ಮಂಡಲ ರಚನೆಯನ್ನು ಮಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗದಲ್ಲಿರುವ ವೆಂಕಟಾಪುರದ ಗ್ರಾಮ ದೇವತೆಗಳ ಉತ್ಸವ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಇದರ ನಿಮಿತ್ತ ಗ್ರಾಮ ದೇವತೆಗಳನ್ನು ವಿಶೇಷವಾಗಿ ಅಲಂಕರಿಸಿ ಮೆರವಣಿಗೆ ಮಾಡಿದರು. ಆನಂತರ ಕರಗ ಮಹೋತ್ಸವ ನಡೆಯಿತು. ತರುವಾಯ ಗ್ರಾಮ ದೇವತೆಗಳನ್ನು ವಿವಿಧ ಪಲ್ಲಕ್ಕಿಗಳಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಆನಂದ ಪರವಶರಾದರು. ಬೆಂಗಳೂರಿನ ಹಲಸೂರಿನಲ್ಲಿರುವ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ಗಣಪನಿಗೆ ವಿಶೇಷ ಪೂಜೆಯನ್ನು ಆಚರಿಸಲಾಯಿತು. ಈ ನಿಮಿತ್ತ ಏಕದಂತನಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣುಗಳಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ಆನಂತರ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಚಂದನ, ವಿಭೂತಿಗಳಿಂದ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸಿದರು. ನೆರೆದ ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮರಕಲಘಟ್ಟ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಏರ್ಪಾಟು ಮಾಡಿರುವ ವೇದಿಕೆಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ತರುವಾಯ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಆನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಮಯದಲ್ಲಿ ಸಂಜೆ ಭಕ್ತರ ಕೋಲಾಟ ಕಾರ್ಯಕ್ರಮವು ಜರುಗಿತು.
ಮೈಸೂರಿನ ಊಟಿ ರಸ್ತೆಯ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರು ಮಹಾಚಂಡಿಕಾ ಯಾಗವನ್ನು ನೆರವೇರಿಸಿದರು. ಇದರ ಅಂಗವಾಗಿ ಅಮ್ಮನವರಿಗೆ ತೀರ್ಥ ಸ್ನಾನವು ವೈಭವವಾಗಿ ನೆರವೇರಿತು. ಈ ನಿಮಿತ್ತ ಮೊದಲಿಗೆ ಶ್ರೀಗಳಿಂದ ಅಮ್ಮನವರ ಉತ್ಸವ ಮೂರ್ತಿಗೆ ಪುಂಡರೀಕ ಮಂಟಪದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆಯು ನೆರವೇರಿತು. ಬಳಿಕ ಶ್ರೀಗಳನ್ನು ಹಾಗೂ ದೇವಿಯ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತ ರಥದಲ್ಲಿ ಉತ್ಸವದ ಮೂಲಕ ಸಪ್ತಶ್ರೀ ಸರೋವರಕ್ಕೆ ಮಂಗಳವಾದ್ಯಗಳ ಮೂಲಕ ಕರೆತರಲಾಯಿತು. ಬಳಿಕ ಅಮ್ಮನವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತೀರ್ಥ ಸ್ನಾನವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯರು ಹಾಗೂ ಕಿರಿಯ ಶ್ರೀಗಳಾದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಹಾಗೂ ನೂರಾರು ಭಕ್ತಾದಿಗಳು ತೀರ್ಥ ಸ್ನಾನವನ್ನು ಮಾಡಿ ಪುನೀತರಾದರು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಅಷ್ಟಮಿಯ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮೊದಲಿಗೆ ಶ್ರೀ ಕಾಲಭೈರವರಿಗೆ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಹೊಸೂರಿನ ಚಯ್ಯರ್ ಸಮೀಪದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನದ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ತಿರುವಣ್ಣಾಮಲೈ ಜಿಲ್ಲೆ ಚಯ್ಯರ್ ಸಮೀಪದ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ದೇವಾಲಯವಾದ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನದ ಕುಂಭಾಭಿಷೇಕ ಪ್ರಯುಕ್ತ ಶಿವಾಚಾರ್ಯರು ದೇವಸ್ಥಾನದ ಆವರಣದಲ್ಲಿ ಯಾಗಶಾಲೆಯನ್ನು ಸ್ಥಾಪಿಸಿ ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಲಕ್ಷ್ಮಿ ಹೋಮ, 108 ದ್ವಿಚಕ್ರ ಹೋಮ, ಮಹಾಪೂರ್ಣಾಹುತಿ, ದೀಪಾಲಂಕಾರವನ್ನು ನೆರವೇರಿಸಿದರು. ನಂತರ ಕಳಶಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶಿವಾಚಾರ್ಯರು ಕಳಶಗಳನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನದ ಸುತ್ತು ಪ್ರದಕ್ಷಿಣೆ ಹಾಕಿ ಗೋಪುರದಲ್ಲಿರುವ ಕಳಶಕ್ಕೆ ಪವಿತ್ರ ಜಲವನ್ನು ಸುರಿದು ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾಂಬಾ ದೇವಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಆಲಯದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಕುಂಭಾಭಿಷೇಕವನ್ನು ವೈಭವದಿಂದ ನೆರವೇರಿಸಲಾಯಿತು. ತರುವಾಯ ಸಂಜೆ ಸಾಂಪ್ರದಾಯಿಕವಾಗಿ ಗಿರಿಜಾ ಕಲ್ಯಾಣೋತ್ಸವ ವೈಭವದಿಂದ ಜರುಗಿತು. ಬಳಿಕ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಆಲಯ ಪ್ರಾಕಾರೋತ್ಸವ ಮಾಡಲಾಯಿತು. ಭಕ್ತರು ಅನೇಕ ಮಂದಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ಪ್ರಯುಕ್ತ ರಾಯರ ಬೃಂದಾವನಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಿಂದ ಪಂಚಾಮೃತಾಭಿಷೇಕವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಕೋಲಾರದ ಕೋಟೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಮಠದಲ್ಲಿ ನೆಲೆಸಿರುವ ಶ್ರೀ ಶಾರದಾ ದೇವಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಲಾಯಿತು. ನಂತರ ಸಕಲ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಅಮ್ಮನವರನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ತದನಂತರ ಮಂಗಳಾರತಿಯನ್ನು ಬೆಳಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು. ಅನೇಕ ಮಂದಿ ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಅಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು.
ಈ ಪ್ರಯುಕ್ತ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಬೂದುಗುಂಬಳಕಾಯಿಯ ದೀಪಗಳನ್ನು ಹಚ್ಚಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಪಣಂಬೂರು ವೆಂಕಟ್ರಾಯ ಐತಾಳ ಯಕ್ಷಗಾನ ಸಪ್ತಾಹ, ಇದರ ಅಂಗವಾಗಿ ಮನೋನ್ಮತ ಪಕ್ಯಾನ ಯಕ್ಷಗಾನ ಪ್ರದರ್ಶನಗೊಂಡಿತು. ನಾಗಕ್ಕೆ ದಾಳಿಯನ್ನಿಟ್ಟು ನಾಗದ ಪೀಠವನ್ನು ಸಮಸ್ತವನ್ನು ಕೂಡ ವಶಗೊಳಿಸಿದ್ದಾನೆ. ಆತನ ಬಾಧೆಯಿಂದ ಕಂಗೆಟ್ಟು ಹೋಗಿದ್ದೇವೆ ದೇವ. ನಿನ್ನ ವರಮುಖೇನವಾಗಿ ಇಷ್ಟು ದರ್ಪವನ್ನು ಹೊಂದಿದ್ದಾನೆ ಆತ. ಆದ್ದರಿಂದ ನೀನೇ ಉದ್ಧರಿಸಬೇಕು ದೇವ, ನೀನೇ ಉದ್ಧರಿಸಬೇಕು. ಮರುಗದಿರು ಸುರಬ ಮರುಗಿದಿರು ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.